ಬೀಳಿಸಲು ಬಿಜೆಪಿ ಆಪರೇಷನ್ ಶುರು ಮಾಡಿದೆ. ಸರ್ಕಾರವನ್ನ ಬೀಳಿಸೋದಕ್ಕೆ ಬಿಜೆಪಿ ಅವರು ಆಪರೇಷನ್ ಶುರು ಮಾಡಿದ್ದಾರೆ. ನಮ್ಮದೇ 9 ಜನ ಶಾಸಕರನ್ನ ಟಚ್ ಮಾಡಿದ್ದಾರೆ ಅಂತ ಹಾವೇರಿಯಲ್ಲಿ ಎನ್ಎಸ್ ಬೋಸರಾಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರವನ್ನ ಅಲ್ಲಾಡಿಸೋಕೆ ಇವ್ರ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂತ ಎನ್ಎಸ್ ಬೋಸರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮದೇ 9 ಜನ ಶಾಸಕರನ್ನ ಬಿಜೆಪಿ ಅವರು ಟಚ್ ಮಾಡಿದ್ದಾರೆ ಅಂತ ಹಾವೇರಿಯಲ್ಲಿ ಎನ್ಎಸ್ ಬೋಸರಾಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದು, ನಮ್ಮ ಸರ್ಕಾರವನ್ನ ಅಲ್ಲಾಡಿಸೋಕೆ ಸಾಧ್ಯನೇ ಇಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಆತಂಕದಲ್ಲಿರ್ತಕ್ಕಂಥವ್ರು ಬಿಜೆಪಿಯವರು, ಅದಕ್ಕನ್ನ ಹೆಚ್ಚಿನ ಆತಂಕದಲ್ಲಿರ್ತಕ್ಕಂಥವ್ರು JDSನವರು. ಇಲ್ಲಿ ದೇವೇಗೌಡರು, ಶ್ರೀಮಾನ್ ಕುಮಾರಸ್ವಾಮಿ ಅವರಿಬ್ಬರು ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ನೀವು ಕೂಡಿ ಇಲ್ಲಿ 27 ಸೀಟ್ ಗೆಲ್ತೀವಿ, ಕೇಂದ್ರ ಸರ್ಕಾರ ನಮ್ಗೆ ಬರ್ತದೆ, 6 ತಿಂಗಳ ಒಳಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯ ತೆಗೆದು ಹಾಕ್ತೀವಿ, ಅದು ನಮ್ಮ ಜವಾಬ್ದಾರಿ, ನಮಗೆಲ್ಲ ಗೊತ್ತಿದೆ ರಾಜಕೀಯ ಅಂತೇಳಿ ಇಬ್ಬರು ತಂದೆ ಮಗ ಹೇಳಿ ಬಂದಿದ್ದಾರೆ ಅಮಿತ್ ಶಾಗೆ. ಇದ್ರ ಮೇಲೆ ಅವ್ರು ಸೇರಿಸ್ಕೊಂಡು ಅವ್ರು ಮಂತ್ರಿ ಮಾಡಿ ಅವ್ರ ಪ್ರಯೋಗ ಇಲ್ಲಿ ಮಾಡ್ತಾಯಿದ್ದಾರೆ. ಆ ಮಾತು ಕೊಟ್ಟು ಬಂದದಕ್ಕೆ ಇದನ್ನೆಲ್ಲ ಮುಂಜಾನೆ ಸಾಯಂಕಾಲದಾಗ ಯಾವುದೋ ಒಂದು ಹೇಳಿ ಒಟ್ಟಿಗೆ ಸರ್ಕಾರವನ್ನು ಸ್ಮೂತಾಗಿ ಆಡಳಿತ ನಡೆಸಬಾರ್ದು. ಈ ಯೋಜನೆಗಳೊಂದು ಇಡೀ ಜನರು, ಬಡ ಜನರೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ, ಅದನ್ನು ಅಲಗಾಡಿಸ್ಬೇಕೆಂಬುದೇ ಅವ್ರ ಉದ್ದೇಶ. 100% ನಮಗೆ ಗೊತ್ತಿದೆ. 9 ಮಂದಿ ಶಾಸಕರು ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಶಿವಕುಮಾರ್ ಅವ್ರಿಗೆ ಕೇಳಿದ್ದಾರೆ, ನಮ್ಮನ್ನು ಟಚ್ ಮಾಡಿದ್ದಾರೆ, ನಮಗೆ ಕೇಳಿದ್ದಾರೆ ಅಂತೇಳಿ. ಅದಾಗಲಿಲ್ಲ. ಅದಾದ ಮೇಲೆ CBI ಪ್ರಯೋಗ ಮಾಡಿದರು, ED ಪ್ರಯೋಗ ಮಾಡಿ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿನೂ ಅದರಲ್ಲಿ ಸೇರಿಸಿ ಅಂತೇಳಿ ಅವ್ನಿಗೆ ಒತ್ತಾಯ ಮಾಡಿದರು, ಅದು ಆಗಲಿಲ್ಲ. ಕೊನೆ ಇದರಲ್ಲಿ ರಾಜಭವನ್ನೆಲ್ಲ ಈ ರೀತಿ ದುರುಪಯೋಗ ಮಾಡ್ಕೊಂಡು ಮಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಇವತ್ತು ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನಾಗಲಿ ಕಾಂಗ್ರೆಸ್ ಸರ್ಕಾರನಾಗಲಿ ಅಲ್ಲಾಡಿಸ್ಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂತ ಮಾತನ್ನು ನಾವು ಹೇಳಬಯಸ್ತೀವಿ. ಆತಂಕದಲ್ಲಿರ್ತಕ್ಕಂಥವ್ರು ಬಿಜೆಪಿಯವರು, ಅದಕ್ಕನ್ನ ಹೆಚ್ಚಿನ ಆತಂಕದಲ್ಲಿರ್ತಕ್ಕಂಥವ್ರು JDSನವರು. ಇಲ್ಲಿ ದೇವೇಗೌಡರು, ಶ್ರೀಮಾನ್ ಕುಮಾರಸ್ವಾಮಿ ಅವರಿಬ್ಬರು ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ನೀವು ಕೂಡಿ ಇಲ್ಲಿ 27 ಸೀಟ್ ಗೆಲ್ತೀವಿ, ಕೇಂದ್ರ ಸರ್ಕಾರ ನಮ್ಗೆ ಬರ್ತದೆ, 6 ತಿಂಗಳ ಒಳಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯ ತೆಗೆದು ಹಾಕ್ತೀವಿ, ಅದು ನಮ್ಮ ಜವಾಬ್ದಾರಿ, ನಮಗೆಲ್ಲ ಗೊತ್ತಿದೆ ರಾಜಕೀಯ ಅಂತೇಳಿ ಇಬ್ಬರು ತಂದೆ ಮಗ ಹೇಳಿ ಬಂದಿದ್ದಾರೆ ಅಮಿತ್ ಶಾಗೆ. ಇದ್ರ ಮೇಲೆ ಅವ್ರು ಸೇರಿಸ್ಕೊಂಡು ಅವ್ರು ಮಂತ್ರಿ ಮಾಡಿ ಅವ್ರ ಪ್ರಯೋಗ ಇಲ್ಲಿ ಮಾಡ್ತಾಯಿದ್ದಾರೆ. ಆ ಮಾತು ಕೊಟ್ಟು ಬಂದದಕ್ಕೆ ಇದನ್ನೆಲ್ಲ ಮುಂಜಾನೆ ಸಾಯಂಕಾಲದಾಗ ಯಾವುದೋ ಒಂದು ಹೇಳಿ ಒಟ್ಟಿಗೆ ಸರ್ಕಾರವನ್ನು ಸ್ಮೂತಾಗಿ ಆಡಳಿತ ನಡೆಸಬಾರ್ದು. ಈ ಯೋಜನೆಗಳೊಂದು ಇಡೀ ಜನರು, ಬಡ ಜನರೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ, ಅದನ್ನು ಅಲಗಾಡಿಸ್ಬೇಕೆಂಬುದೇ ಅವ್ರ ಉದ್ದೇಶ. 100% ನಮಗೆ ಗೊತ್ತಿದೆ. 9 ಮಂದಿ ಶಾಸಕರು ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಶಿವಕುಮಾರ್ ಅವ್ರಿಗೆ ಕೇಳಿದ್ದಾರೆ, ನಮ್ಮನ್ನು ಟಚ್ ಮಾಡಿದ್ದಾರೆ, ನಮಗೆ ಕೇಳಿದ್ದಾರೆ ಅಂತೇಳಿ. ಅದಾಗಲಿಲ್ಲ. ಅದಾದ ಮೇಲೆ CBI ಪ್ರಯೋಗ ಮಾಡಿದರು, ED ಪ್ರಯೋಗ ಮಾಡಿ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿನೂ ಅದರಲ್ಲಿ ಸೇರಿಸಿ ಅಂತೇಳಿ ಅವ್ನಿಗೆ ಒತ್ತಾಯ ಮಾಡಿದರು, ಅದು ಆಗಲಿಲ್ಲ. ಕೊನೆ ಇದರಲ್ಲಿ ರಾಜಭವನ್ನೆಲ್ಲ ಈ ರೀತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.